JDS ಬಿಜೆಪಿ ಅಂತದೆ, ಯಾರನ್ನೂ ಬಿಡಲ್ಲ. JDS MLC ರಮೇಶ್ ಗೌಡಗೆ ಭಾರಿ ವಂಚನೆ ಆಗಿದೆ ಅಂತ, ಫೇಕ್ ಅಕೌಂಟ್ ಮೂಲಕ ಮೆಸೇಜ್ ಮಾಡಿ ವಂಚನೆ ಮಾಡಿದ್ದಾರೆ ಅಂತ, ಮೆಸೇಜ್ ಮಾಡಿ ದುಡ್ಡನ್ನ ಪೀಕಿದ್ದಾರೆ ಐನಾತಿ ಕಿಲಾಡಿಗಳು ಅನ್ನೋ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ JDS MLC ರಮೇಶ್ ಅವರಿಗೆ. ಓಕೆ, ಇತ್ತೀಚೆಗೆ ಈ ರೀತಿಯಾಗಿ ಸೈಬರ್ ವಂಚನೆಗಳು ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕಕ್ಕಾಗಲ್ವಾ ಅಂದ್ರೆ ಇವ್ರು ಚಾಪೆ ಕೆಳಗೆ ತುರಿದ್ರೆ ಸೈಬರ್ ಕ್ರೈಮ್ ಮಾಡೋರು ರಂಗೋಲಿ ಕೆಳಗೆ ತುರುವಂತಹ ಪ್ರಯತ್ನಗಳಾಗ್ತದೆ. ಬಟ್ ಅಲರ್ಟ್ ಆಗ್ಬೇಕಾದ್ರೆ ನಾವು OTP ಕೊಡಿ ಅಂದ ತಕ್ಷಣ ಕೊಡಬಾರ್ದು. ಆಮೇಲೆ ಅವಾಗ ಅಕೌಂಟ್ ಬ್ಯಾಲೆನ್ಸ್ನ ನೋಡ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು, ಮೆಸೇಜ್ಗಳನ್ನು ನೋಡ್ತಾ ಇರಬೇಕು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಯಾರಾದ್ರೂ ಮೆಸೇಜ್ ಮಾಡಿ ಹಣ ಈ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ, ಚಿಕ್ಕ ಮಕ್ಳಿಗೂ ಈ ರೀತಿಯಾಗಿ ಸೈಬರ್ ವಂಚನೆಗಳಾಗ್ತಾ ಇದೆಯಂತೆ. ಅವ್ರ ಹೆಸರು ಲಿಂಕ್ಸ್ಗಳನ್ನ ಕಳ್ಸೋಕೆ ಶುರು ಮಾಡ್ತಾರೆ, ಅದನ್ನ ಓಪನ್ ಮಾಡಬಾರ್ದಂತೆ. ಆಮೇಲೆ ಇವರು ಮೆಸೇಜ್ ಮಾಡಿ ಇಷ್ಟು ದುಡ್ಡು ಕೊಡಿ, ನಾವು ಇಂಥವ್ರು ಅಂತವ್ರು ಹೇಳ್ತಾರೆ ಅಂತ ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ. ಬಟ್ MLC ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅದ್ ಹೆಂಗ್ ರಿಪ್ಲೈ ಮಾಡಿದ್ರು ಗೊತ್ತಿಲ್ಲ. ಎಷ್ಟು ಹಣ ಹಾಕಿದ್ದಾರೆ ನೋಡ್ತಾ ಹೋಗೋಣ ಅದನ್ನ. ಸೊ ಈಗ ಫೇಕ್ ಅಕೌಂಟ್ ಮೂಲಕ ಮೆಸೇಜ್ ಮಾಡಿದ್ರಂತೆ, ಅದಕ್ಕೆ ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ ನೀವು. ನಿಮಗೆ ಗೊತ್ತು, ಈಗ ನನಗೆ ಯಾರೋ ಗೊತ್ತಿಲ್ಲದಲ್ಲ ಇವರು ಮೆಸೇಜ್ ಮಾಡಿ ದುಡ್ಡು ಹಾಕಿದ್ರೆ ನಾನೇ ಯಾಕೆ ಹಾಕ್ಬೇಕು? ಆದ್ರೆ ಒಂದು ವಿಡಿಯೋ ವೈರಲ್ ಆಗಿತ್ತು ವಿದ್ಯಾ. ಏನಪ್ಪಾ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ಹಣ ಕಳ್ಸು ಅನ್ನುವಂತಹ ವಿಚಾರ. ಫಸ್ಟ್ ವಿಡಿಯೋ ಕಾಲ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರು ತೋರ್ಸಲ್ಲ ಅವ್ರ ಫೇಸ್ ನ, ಆ ನಂತರ ಅವ್ರ ಫೇಸ್ ನ ರಿವೀಲ್ ಮಾಡ್ತಾರೆ, ಅವಾಗ ಸಿಕ್ಕಾಕೊಳ್ತಾರೆ. ಆ ರೀತಿಯಾದಂತಹ ಪೊಲೀಸ್ ಅಧಿಕಾರಿಗಳನ್ನೇ ಬಿಟ್ಟಿಲ್ಲ, ಇನ್ನು MLC ಗಳು ನಮ್ಮಂತ ಜನಸಾಮಾನ್ಯರು ಯಾವ ಲೆಕ್ಕ? ಈ ರೀತಿಯಾದಂತಹ ಅಲರ್ಟ್ ಆಗಿರ್ಬೇಕು. ಮೆಸೇಜ್ಗೆಲ್ಲ ರೆಸ್ಪಾಂಡ್ ಮಾಡಕ್ ಹೋಗ್ಬಿಡಿ, ಸಿಕ್ಪಕ್ಕಿದ್ ಲಿಂಕ್ ನೆಲ್ಲ ಓಪನ್ ಮಾಡಬೇಡಿ, ಅಕೌಂಟ್ ನ ಮೇಂಟೈನ್ ಮಾಡ್ತಾ ಇರಿ, ಅಂದ್ರೆ ನೋಡ್ತಾ ಇರಿ ಬ್ಯಾಲೆನ್ಸ್ ಏನಿದೆ, ಎಷ್ಟಿದೆ, ಯಾರಿಗಾದ್ರೂ ಹೋಗ್ತಾ ಇದೆಯಾ, ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯಾ, ಎಲ್ಲವನ್ನ ನೋಡಿ ಮುಂದಿದ್ದು ನೋಡ್ತಾ ಹೋಗೋಣ ಅಷ್ಟೇ. ಆ ಥರದ್ದೇನಾದ್ರೂ ಸಿಕ್ತು ಅಂದಾಗ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲಿ IPS ಆಫೀಸರ್ ಚೇತನ್ ಕುಮಾರ್ ಹೆಸರಲ್ಲಿ ವಂಚನೆ ಮಾಡಿರೋದಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. IPS ಆಫೀಸರ್ ಚೇತನ್ ಕುಮಾರ್ ಹೆಸರಲ್ಲಿ ವಂಚನೆ ಆಗಿದೆ. IPS ಚೇತನ್ ಕುಮಾರ್ ಹೆಸರಲ್ಲಿ ಒಂದು ನಕಲಿ ಅಕೌಂಟ್ ಅನ್ನ ಸೃಷ್ಟಿ ಮಾಡಿಕೊಂಡು, ನಾವು ನೋಡಿ IPS ಆಫೀಸರ್ ನನಗೊಂದು ಎಮರ್ಜೆನ್ಸಿ ಇದೆ, ಇಂಥದ್ದೊಂದು ಇಷ್ಟು ಅಮೌಂಟ್ ಹಾಕಿ ಅಂತ ಹೇಳಿದಾರಂತೆ. ಫೇಕ್ ಅಕೌಂಟ್ ಮೂಲಕ ಮೆಸೇಜ್ ಮಾಡಿದ್ದಾರೆ. ರಮೇಶ್ ಗೌಡಗೆ ಹಣಕ್ಕೆ ಬೇಡಿಕೆ ಇಟ್ಟರಂತೆ, ತುರ್ತಾಗಿ ಹಣದ ಅವಶ್ಯಕತೆ ಇದೆ, ದುಡ್ಡು ಕೊಡಿ ಅಂತ ಕೇಳಿದ್ರಂತೆ. ಈ ಹಿನ್ನೆಲೆ ಹಂತವಾಗಿ ಹಣವನ್ನು ರವಾನೆ ಮಾಡಿದ್ದಾರೆ ರಮೇಶ್ ಗೌಡ್ರು ಅಷ್ಟೊಂದು ದಡ್ರ ಅದೇ ಗೊತ್ತಾಗ್ತಿಲ್ಲಪ್ಪ. 1,24,000 ಹಣ ವರ್ಗಾಯಿಸಿದಾರಂತೆ ಹಂತವಾಗಿ. ಅಂದ್ರೆ ಏನೋ ಒಂದು 50,000 ಈ ರೀತಿಯಾಗೇನೋ 3 ಹಂತದಲ್ಲಿ ಕಳಿಸಿರ್ಬೇಕು. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ಇದರಲ್ಲಿ ಇನ್ನೇನೂ ಇಲ್ಲ, ಅವರು ಬಕ್ರ ಮಾಡೋಕೆ ನೋಡಿದ್ದಾರೆ, ಇವ್ರು ಬಕ್ರ ಆಗಿದ್ದಾರೆ ಅಷ್ಟೇ. ಬಟ್ ಯಾರು ಏನು ಎತ್ತ ಅಂತ ತನಿಖೆ ಆಗಬೇಕು. ತನಿಖೆ ಆದ ನಂತರ ಇಂಥವ್ರುಗಳಿಗೆ ಹೆಡೆಮುರಿ ಕಟ್ಟಬೇಕು. ಇನ್ನೊಂದು, ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದ್ದಂತೆಲ್ಲ, ಮುಂದುವರೆದಂತೆಲ್ಲ ಈ ರೀತಿ ಸೈಬರ್ ಕ್ರೈಮ್ ಮಾಡುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ನಮ್ಗಳಿಗೆ. ಅಂದರೆ ತಂತ್ರಜ್ಞಾನದಲ್ಲಿ ಅವ್ರು ಬಹಳ ಇಂಪ್ರೂವ್ ಆಗಿಬಿಟ್ಟಿರ್ತಾರೆ. ನಾವು ಹೇಳಿದ್ವಲ್ಲ, ಚಾಪೆ ಕೆಳಗೆ ತೂರಕ್ಕೆ ಪ್ರಯತ್ನ ಪಟ್ಟರೆ ಪೊಲೀಸರು ಅಥವಾ ಅಧಿಕಾರಿಗಳು ರಂಗೋಲಿ ಕೆಳಗೇನೆ ತೂರ್ಬಿಟ್ಟಿರ್ತಾರೆ. ಹೀಗಿದ್ದಾಗ ನಾವುಗಳು ಅಲರ್ಟ್ ಆಗಿರೋಣ ಅಷ್ಟೇ. ಅದೇ ನಾವು ಇಷ್ಟೊತ್ತು ಮಾತಾಡ್ದಂಗೆ ಯಾವ್ದ್ಯಾವ್ದೋ ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡೋದು ಬೇಡ. ತೀರಾ ಅಂಥದ್ದು ಯಾರೋ ಗೊತ್ತಿರೋರು ಹೆಸರು ಹೇಳ್ಕೊಂಡೇ ಮಾಡಿದ್ರು ಅಂದ್ರೆ ಒಂದು ಫೋನ್ ಮಾಡಿಬಿಡಿ, ವಿಡಿಯೋ ಕಾಲ್ ಮಾಡಿಬಿಡಿ. ಅದೆಲ್ಲ ಚಿಕ್ಕ ಪುಟ್ಟ ವಿಚಾರ, ಮಕ್ಳಿಗೆ ಗೊತ್ತಾಗುತ್ತೆ, ಇನ್ನು ದೊಡ್ಡವ್ರಿಗೆ ಗೊತ್ತಾಗಲ್ವಾ? ಈಗ ನೋಡೋಣ, MLC ಅವ್ರ ವಿಚಾರದಲ್ಲಿ ಹಣ ವಾಪಸ್ ಬರಬೇಕು, ಯಾರು ಒಂದು ಗೊತ್ತಾಗಬೇಕು. ಆಮೇಲೆ ಏನಾಗುತ್ತೆ ಕಾದ್ ನೋಡೋಣ.